ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ನಾವು ಗೋವನ್ ಸ್ಟೈಲಲ್ಲಿ ಸ್ಕ್ವಿಡ್ ಬೊಂಡಸ್ ಚಿಲ್ಲಿ ಫ್ರೈ ಮಾಡುವ. ಯಾರಿಗೆಲ್ಲ ಸ್ಕ್ವಿಡ್ ಬೊಂಡಸ್ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ವಿಡಿಯೋ ಅಂತ ನನಗೆ ಅದನ್ನು ಸಹ ತಿಳಿಸಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಸ್ಕ್ವಿಡ್ ಬೊಂಡಸ್ ನಾನಿಲ್ಲಿ 700 ಗ್ರಾಮ್ಸ್ ತಗೊಂಡಿದ್ದೇನೆ. ಇದನ್ನೀಗ ನಾವು ಕಟ್ ಮಾಡಿಕೊಳ್ಳುವ. ಮೊದಲಿಗೆ ಸ್ಕ್ವಿಡ್ ಬೊಂಡಸನ್ನು ನಾನೊಂದು ಪಾತ್ರೆಗೆ ಹಾಕೊಂಡೆ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ, ಉಪ್ಪು. ಈಗ ಇದನ್ನು ನಾವು 10 ಮಿನಿಟ್ಸ್ ಕುಕ್ ಮಾಡಲಿಕ್ಕೆ ಇಡುವ. ಬೇಯಲಿದ್ದು ಸ್ವಲ್ಪ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡೆ, ಜಾಸ್ತಿ ಬೇಡ, ನೀರು ಬಿಡ್ತದೆ ಅದು. ಸೊ ಈಗ 10 ಮಿನಿಟ್ಸ್ ಇದು ಬೇಯಲಿ. ಇಲ್ಲಿ ನಾನು ಪಾತ್ರೆ ಬಿಸಿಗಿಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾದ ನಂತರ 1 ಈರುಳ್ಳಿ ಹಾಕೋಣ. ಆನಿಯನ್ ಸಣ್ಣಕ್ಕೆ ತುಂಡು ಮಾಡಿ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಸಾಲ್ಟ್, ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಡಿ. ನಾವು ಸೋಯಾ ಸಾಸ್ ಹಾಕ್ತೇವೆ, ಅದರಲ್ಲಿ ಸಹ ಉಪ್ಪಿನ ಅಂಶ ಇರ್ತದೆ. ಸೊ ನಾವೀಗ ಸ್ವಲ್ಪ ಸಾಲ್ಟ್ ಹಾಕೋಣ. ಇದರ ಕಲರ್ ಚೇಂಜ್ ಆಗೋ ತನಕ ನಾವೀಗ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಒಳ್ಳೆ ರೀತಿ ಕಲರ್ ಚೇಂಜ್ ಆಗಿದೆ, ಸಾಕು. ಈಗ ನಾವು 1 ಟೊಮೆಟೊ ಹಾಕೋಣ. ಅದರ ಜೊತೆನೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳುವ. ಇದನ್ನು ಸಹ ನಾವೀಗ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ. ಸ್ಕ್ವಿಡ್ ಒಳ್ಳೆ ರೀತಿ ಸಾಫ್ಟ್ ಆಗಿದೆ, ಬೆಂದಿದೆ. ಈಗ ನಾವು ಫ್ಲೇಮ್ ಆಫ್ ಮಾಡಿ ಇದರ ನೀರು ತೆಗೆಯುವ. ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಗಿ ಸಾಕು. ಈಗ ನಾವು ಸ್ಕ್ವಿಡ್ ಬೊಂಡಸೆ ಹಾಕೋಣ. ಟೀ ಸ್ಪೂನ್ ಟರ್ಮರಿಕ್ ಅರಸಿ ಹಾಕ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಫ್ಲೇಮಲ್ಲಿ ಒಂದು 30 ಸೆಕೆಂಡ್. ಟೊಮೆಟೊ ಸಾಸ್, ಈಗ ನಾವು 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕ್ರಸ್ಟ್, ಕರಿಮೆಣಸನ್ನು ಕುಟ್ಟಿ ಹಾಕೋಣ. ಟೇಸ್ಟ್ ಒಳ್ಳೆದಾಗುತ್ತೆ. ಪೌಡರ್ ಹಾಕೊಳ್ಬೇಡಿ, ಕುಟ್ಟಿ ಹಾಕಿ ಕ್ರಷ್ ಮಾಡಿ. ಒಂದು ಸಣ್ಣ ಕ್ಯಾಪ್ಸಿಕಮ್, ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡಿ.